ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು 30 ಫೀಟ್ ವಿಲೇಜ್ ಟಾರ್ ರೋಡ್. ಇದು ನಿಮಗೆ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಈ ಲೊಕೇಶನ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ 1.5 ಕಿಲೋಮೀಟ್ರು. ನೋಡಿ, ಈ ರೋಡ್ಗೆ ನೋಡಿ, ನೀವೇನು ನೋಡ್ತಾ ಇದ್ದೀರೋ ಈ ಖಾಲಿ ಜಮೀನು, ಮೇಂಟೆನ್ಸ್ ಇಲ್ಲ, ಎಲ್ಲ ಮಳೆ ಮುಂಡಿ ಎಲ್ಲ ಬೆಳ್ಕೊಂಡಿದೆ. ಇದರಲ್ಲಿ ಒಂದು ಬೋರ್ವೆಲ್ ಇದೆ, ಪ್ಲಸ್ ನಿಮಗೊಂದು ಮನೆಯೂ ಇದೆ. 2 BHK. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಸೀಟ್ ಮನೆ. ಅದು ಈಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೋಬೇಕು. ಇದು 3.5 ಎಕರೆ ಇದೆ. RTC ಬಂದು ನಿಮಗೆ RTC ಖರಾಬು ಬಂದು ನಿಮಗೆ 1 ಎಕರೆನೇ ಬರ್ತದೆ. ಇದರಲ್ಲಿ ಒತ್ತುವರಿ ಖರಾಬು. ಟೋಟಲ್ ಬೌಂಡ್ರಿ ಬಂದು ನಿಮಗೆ 4 ಎಕರೆ ಬರ್ತದೆ. 3 ಎಕರೆ 6 ಕುಂಟೆ ನಿಮಗೆ ಪಟ್ಟಾ ಜಮೀನು. ಬೌಂಡ್ರಿ ಬಂದು 4 ಎಕರೆ ಬರ್ತದೆ. ಇದರಲ್ಲಿ ನಿಮಗೆ TC ಇದೆ ನೋಡಿ, ಪಕ್ಕದಲ್ಲೇ TC ಇದೆ. ಇದರಲ್ಲಿ ನಿಮಗೆ ನಿರಂತರ ಜೊತೆ ಕರೆಂಟು ಕೂಡ ಇದೆ. ಇದೊಂದು ಜನರಲ್ ಪ್ರಾಪರ್ಟಿ, ಅಗ್ರಿಕಲ್ಚರ್ ಲ್ಯಾಂಡು, ಕೆಂಪು ಮಣ್ಣಿದು. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ನಿಮಗೆ ಫಾರ್ಮ್ ಹೌಸ್ಗಳಿವೆ. ನೋಡಿ, ಎಲ್ಲ ಬೆಂಗಳೂರು ಪರ್ಚೇಸ್ ಮಾಡ್ಕೊಂಡು ಒಳ್ಳೆ ತೋಟ ಮಾಡವ್ರೆ, ಮನೆಗಳಿದೆ, ಒಳ್ಳೆ ಹೈಟಲ್ಲಿದೆ ಜಾಗ. ಲೊಕೇಶನ್ ಮಾತ್ರ ಒಳ್ಳೆ ಬ್ಯೂಟಿಫುಲ್ ಆಗಿದೆ. ನೋಡಿ, ನಿಮಗೆ ಪಕ್ಕದಲ್ಲಿ ಇಲ್ಲಿಗೆ ಅಟ್ಯಾಚ್ ಬರುವಂಥ ಜಮೀನಿದು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೋಬೇಕು. ಒಳ್ಳೆ ಭೂಮಿ ಮಾತ್ರ, ಕೆಂಪು ಭೂಮಿ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, ಸ್ಕೆಚ್ ಆಗಿ ಬೋರ್ಡೆಲ್ಲ ಆಗಿದೆ. ಅದು ವಸ್ತು ಕೂಡ ಆಗಿರುವಂಥದ್ದು. ಇದು ನಿಮಗೆ 3 ಎಕರೆ 6 ಕುಂಟೆ ಪಟ್ಟಾ ಭೂಮಿ ಬರ್ತದೆ. 1 ಎಕರೆ RTC ಖರಾಬಿದೆ. ಟೋಟಲ್ 4 ಎಕರೆ ಬರ್ತದೆ. ಕ್ಲಿಯರ್ ಆಗಿದೆ. ನೀವು ರೋಡ್ ಫೇಸಿಂಗ್ ಬಂದು ಇದು ನಿಮಗೊಂದು 300 ಅಡಿ 400 ಅಡಿ ಅಷ್ಟು ನಿಮಗೆ ಫ್ರಂಟೇಜೇ ಸಿಗುತ್ತೆ. ಇದನ್ನು 2-3 ಜನ ಬೇಕಾದರೂ ವಿಭಾಗ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಇದು ಲೊಕೇಶನ್ ಬಂದು ನಿಮಗೆ ಅಲ್ಗೂರು ಹೋಬಳಿ ಬರ್ತದೆ, ಮಳವಳ್ಳಿ ತಾಲೂಕು ಬರ್ತದೆ, ಮಂಡ್ಯ ಡಿಸ್ಟಿಕ್. ಇದು ಬೆಂಗಳೂರಿಂದ ಈ ಲೊಕೇಶನ್ಗೆ 85 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ ನಿಮಗೆ 1.25 ಅವರ್ ಜರ್ನಿ ಇರ್ತದೆ. ಮೈಸೂರಿಂದ 65 ಕಿಲೋಮೀಟ್ರು. ಇದೊಂದು ಕ್ಲಿಯರ್ ಪ್ರಾಪರ್ಟಿ, 3 ಎಕರೆ 6 ಕುಂಟೆ. ನೋಡಿ, ನೀವು ಡೆವಲಪ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಎಲ್-ಸೇಫಲ್ಲಿ ಫೆನ್ಸಿಂಗ್ ಕೂಡ ಇದೆ. ಒಂದು ಎಲ್-ಸೇಫಲ್ಲಿ ಫೆನ್ಸ್ ಹಾಕಬೇಕಾಗುತ್ತೆ. ಇಂಟ್ರೆಸ್ಟ್ ಆಗಿರುವಂಥವ್ರು ಕಾಲ್ ಮಾಡ್ಬೋದು.